ರಾಜ್ಯಸಭೆಯ ಯುದ್ಧದಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತ. ಎಸ್, ಕಾಂಗ್ರೆಸ್ 3, ಬಿಜೆಪಿಯ 1 ಸ್ಥಾನ ಗೆಲುವು ಸಿಗುವಂತಹ ಸಾಧ್ಯತೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೀತಾ ಇದೆ. ರಾಜ್ಯಸಭೆ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಗೆಲುವು ನಿಶ್ಚಿತ. ಕಾಂಗ್ರೆಸ್ 3, ಬಿಜೆಪಿ 1 ಸ್ಥಾನವನ್ನ ಗೆದ್ಕೊಳ್ಳುತ್ತೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೀತಾ ಇದೆ. ಇವರಿಗೂ ಕೂಡ 200ಕ್ಕೂ ಹೆಚ್ಚು ಶಾಸಕರು ವೋಟಿಂಗ್ ಮಾಡಿದ್ದಾರೆ. ಕರ್ನಾಟಕದ 4 ರಾಜ್ಯಸಭಾ ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ 23 ಮತ ಮಾತ್ರ ಬಾಕಿ ಇದೆ. ಇವರೆಗೂ 90% ಮತದಾನ ಮುಗಿದು ಹೋಗಿದೆ. ಕರ್ನಾಟಕದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಬೆಳಗ್ಗೆ 9 ಗಂಟೆಯಿಂದ ಆರಂಭ ಆಗಿದೆ. 4 ಸ್ಥಾನಗಳು 5 ಜನ ಅಭ್ಯರ್ಥಿಗಳಿದ್ರು. ಆದರೆ 5ನೇ ಅಭ್ಯರ್ಥಿಯ ಗೆಲುವು ಅಷ್ಟು ಸುಲಭವಾಗಿಲ್ಲ. ಗೆಲ್ಲೋದೇ ಡೌಟ್, ಸುಲಭ ಅಲ್ಲ, ಗೆಲ್ಲೋದೇ ಡೌಟ್, ಹಾಗಿದೆ ಪರಿಸ್ಥಿತಿ. ಇವರಿಗೂ ಕೂಡ 200 ಶಾಸಕರು ಮತವನ್ನ ಚಲಾಯಿಸಿದ್ದಾರೆ. ರಾಜ್ಯಸಭೆ ಯುದ್ಧದಲ್ಲಿ ಕಾಂಗ್ರೆಸ್ ಗೆಲುವನ್ನ ಪಡ್ಕೊಳ್ಳೋದು ನಿಶ್ಚಿತ. ಬಹಳ ಸ್ಮಾರ್ಟ್ ಮೂವ್, ಎಚ್ಚರಿಕೆ ಹೆಜ್ಜೆಯನ್ನ ಕಾಂಗ್ರೆಸ್ ಪಕ್ಷ ಇಟ್ಟಿತ್ತು. 3 ಬಸ್ಗಳು 3 ತಂಡವಾಗಿ 45 ಮಂದಿನ 3 ಬಸ್ಗಳಲ್ಲಿ ವಿಂಗಡಣೆ ಮಾಡಿಕೊಂಡು 3 ಮಂದಿಯ ನಾಯಕತ್ವದಲ್ಲಿ ಇದನ್ನ ಅವರ 3 ಬಸ್ಗಳಲ್ಲಿ ಇದ್ದಂತಹ ಕಾಂಗ್ರೆಸ್ ಸದಸ್ಯರನ್ನ ಹಿಡಿದಿಟ್ಕೊಂಡಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿದ್ದರಾಮಯ್ಯ ನೇತೃತ್ವದ 3 ತಂಡವನ್ನ ರಚಿಸಿಕೊಳ್ಳಲಾಗಿತ್ತು.